ಎಲ್ಲರಿಗೂ ನಮಸ್ಕಾರ. ನೋಡಿ, ಮೆಂತ್ಯ ಸೊಪ್ಪಿನ ಬಾತ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ, ಎಷ್ಟು ಹುಡಿಯಾಗಿ ಬಂದಿದೆ. ಈ ಥರ ಒಂದು ಮಣ್ಣಿನ ಪಾತ್ರೆಯಲ್ಲಿ ನಾವು ಮೆಂತ್ಯ ಸೊಪ್ಪಿನ ಬಾತನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಟೇಸ್ಟನ್ನು ನೀವೇನಾದರೂ ತಿಂದರೆ, ಈ ಥರ ಮಾಡಿ ತಿಂದರೆ ಕುಕ್ಕರನ್ನೇ ಮರೆತು ಬಿಡ್ತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ಕುಕ್ಕರ್ ಬೇಡ ಅನಿಸ್ಬಿಡುತ್ತೆ, ಇದೇ ಥರ ಮಾಡೋಣ ಅನಿಸುತ್ತೆ. ಎಲ್ಲ ಬಾತುಗಳನ್ನು ಕೂಡ ಇದೇ ಥರ ಮಾಡ್ಕೋಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನೋಡಿ, ಇದೇ ಒಂದು ಮಣ್ಣಿನ ಕಡಾಯಿ ತೊಗೊಂಡಿದ್ದೀನಿ ನಾನು. ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇದು ಸ್ವಲ್ಪ ಮೆಲ್ಟ್ ಆಗಲಿ. ಇವಾಗ ಜೀರಿಗೆ ಮತ್ತು ಎರಡು ಲವಂಗ ಮತ್ತು ಒಂದು ಚಕ್ಕೆ ಇಷ್ಟೇ ತೊಗೊಂಡಿದ್ದೀನಿ. ಅದನ್ನು ಎಣ್ಣೆಗೆ ಹಾಕಿದ್ದೀನಿ. ಇವಾಗ ಅದು ಸ್ವಲ್ಪ ಫ್ರೈ ಆಗಲಿ. ಇವಾಗ ಈರುಳ್ಳಿ ಮತ್ತು ಒಂದು ಹಸಿಮೆಣಸು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಹಸಿಮೆಣಸು ಒಂದೇ ಸಾಕು, ಯಾಕೆಂದರೆ ನಾವು ಖಾರದ ಪುಡಿ ಎಲ್ಲ ಹಾಕ್ತೀವಲ್ವ, ಅದಕ್ಕೋಸ್ಕರ ಒಂದು ಹಸಿಮೆಣಸು ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಆನಿಯನ್, ಈರುಳ್ಳಿ ಸೇರಿಸಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಇವಾಗ ಫ್ರೈ ಆಗಿದೆ. ಇವಾಗ ಒಂದು 2 ಟೊಮೆಟೊ ಸೇರಿಸ್ತಾ ಇದ್ದೀನಿ, ಸಣ್ಣಗೆ ಹೆಚ್ಚಿಕೊಂಡಿರೋದು. ನಾನು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ, ನೀವು ಬೇಕಾದರೆ ಫಾರ್ಮ್ ಟೊಮೆಟೊ ಕೂಡ ತೊಗೋಬೋದು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ಈ ಥರ. ಇದು ಸುಮಾರು ಫ್ರೈ ಆಗಿದೆ. ಇವಾಗ ನಾನು ಜಜ್ಜಿದ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ನಾವು ಪೇಸ್ಟ್ ಎಲ್ಲ ಇದು ಯೂಸ್ ಮಾಡಲ್ಲ, ಸೊ ನಾವು ಯಾವಾಗ ಬೇಕೋ ಆವಾಗ ಜಜ್ಜಿಕೊಳ್ಳೋದು, ಹಾಕೋದು. ನೀವು ಶುಂಠಿ ಬೇಕಾದರೂ ಹಾಕ್ಕೋಬೋದು ಇದಕ್ಕೆ. ಇವಾಗ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋಣ, ಯಾಕೆಂದರೆ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗುತ್ತೆ ಬೇಗನೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸೋಣ. ಇದು ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದ್ರಿಂದ ಎಲ್ಲ ಸ್ವಲ್ಪ ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ ಖಾರ ಇರೋದೇ ತೊಗೊಳ್ಳಿ, ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕಿದ್ದೀನಿ. ಎಲ್ಲವನ್ನು ಈಗ ಫ್ರೈ ಮಾಡ್ಕೊಳ್ಳೋಣ. ಗರಂ ಮಸಾಲ ಅಂದರೆ ಬೇರೆ ಏನೂ ಇಲ್ಲ, ಜಸ್ಟ್ ಲವಂಗ ಮತ್ತು ಚಕ್ಕೆಯನ್ನು ಪುಡಿ ಮಾಡ್ಕೊಂಡಿರೋದು ಅಷ್ಟೇ. ಇವಾಗ ನೋಡಿ, ಮೆಂತ್ಯ ಸೊಪ್ಪು ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಂಡು ಅದನ್ನು ಹೆಚ್ಚಿಕೊಂಡು ಈ ಥರ ಮೆಂತ್ಯ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಅದು ತುಂಬಿದ ಹಾಗೆ ಕಾಣಿಸ್ತಾ ಇದೆ, ಬಟ್ ಅದು ಬೆಂದರೆ ಇಷ್ಟ ಆಗಿಬಿಡುತ್ತೆ. ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಈ ಥರ ಬೇಯಿಸ್ಕೊಂಡು ಚೆನ್ನಾಗಿ ಬೇಯಲಿ. ಅದು ಮೆಂತ್ಯ ಸೊಪ್ಪಿನ ಬಾತಂತೂ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ, ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಮೆಂತ್ಯ ಸೊಪ್ಪು. ನೋಡಿ ಎಷ್ಟಾಗೋಯ್ತು, ಇವಾಗ ಕಡಿಮೆ ಆಗೋಯ್ತಲ್ವಾ. ಇವಾಗ ನಾವಿದಕ್ಕೆ ಒಂದು 20 ನಿಮಿಷ ಮುಂಚೆನೇ ಈ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಸೇರಿಸ್ತಾ ಇದ್ದೀನಿ. ಯಾವುದೇ ಬಾತ್ ಮಾಡೋದಾದರೂ ಕೂಡ ನಾವು ಅಕ್ಕಿಯನ್ನು ಮುಂಚೆ ನೆನೆಸಿಟ್ಕೊಂಡಿರಬೇಕು. ಒಂದು 20 ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕು. ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ ನಾನು. ಅಕ್ಕಿ ಎಲ್ಲ ಸೇರಿಸಾಗಿದೆ. ಯಾವ ರೈಸ್ ಬೇಕಾದರೂ ತೊಗೊಳ್ಳಿ ನೀವು. ಬಾಸುಮತಿ ರೈಸ್ ತೊಗೋಬೋದು, ಇಲ್ಲಾಂದರೆ ಸ್ಟೀಮ್ ರೈಸ್ ತೊಗೋಬೋದು. ನಾನಿಲ್ಲಿ ರಾ ರೈಸನ್ನೇ ಯೂಸ್ ಮಾಡೋದು ಯಾವಾಗಲೂ, ಸೊ ರಾ ರೈಸನ್ನೇ ತೊಗೊಂಡಿದ್ದೀನಿ ನಾನಿಲ್ಲಿ. 1 ಕಪ್ ತೊಗೊಂಡಿದ್ದೀನಿ, ಸ್ಮಾಲ್ ಕಪ್ಪಲ್ಲಿ 1 ಕಪ್ ತೊಗೊಂಡಿದ್ದೀನಿ. ಎಲ್ಲ ಈ ಥರ ಮಿಕ್ಸಪ್ ಮಾಡ್ಕೊಂಡ್ಬಿಡೋಣ. ಇವಾಗ ಎಲ್ಲ ಮಿಕ್ಸ್ ಆಗಿದೆ. ಇವಾಗ ಇದೇ ಗ್ಲಾಸಲ್ಲಿ ತೊಗೊಂಡಿರೋದು ಅಕ್ಕಿ. ಸೊ ಇದರಲ್ಲಿ ನಾನು 3 ಗ್ಲಾಸನ್ನು ನೀರನ್ನು ಹಾಕ್ತಾಯಿದ್ದೀನಿ. 3 ಗ್ಲಾಸಿಗೂ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ, ಯಾಕೆಂದರೆ ಅನ್ನ ಉದುರಾಗಿ ಬರುತ್ತೆ. 2 ಅಷ್ಟು ಹಾಕಿದರೆ ಸಾಕು. ಅದೇ ಕುಕ್ಕರ್ನಲ್ಲಾದರೆ ನಾವು 1 ಗ್ಲಾಸ್ಗೆ 2 ಗ್ಲಾಸ್ ಮಿಕ್ಸ್ ಮಾಡಬೇಕಾಗುತ್ತೆ, ವಾಟರ್ ಹಾಕಬೇಕಾಗುತ್ತೆ. ಬಟ್ ಇದರಲ್ಲಿ ಈ ಥರ ಮಾಡೋದರಿಂದ ನಾವು 1 ಗ್ಲಾಸ್ಗೆ 3 ಗ್ಲಾಸ್. ಇವಾಗ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಮೊದಲು ಸ್ವಲ್ಪ ಹಾಕಿದ್ದೀನಿ ಟೊಮೆಟೊ ಬೇಯೋಕ್ಕೋಸ್ಕರ. ಇವಾಗ ಮತ್ತೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಎಲ್ಲ ಕೂಡ ಕಲಸಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಇವಾಗ ಇದೊಂದು 2 ಕುದಿ ಈ ಥರ ಬಂದರೆ ಸಾಕಾಗುತ್ತೆ. ನೋಡಿ, ಇವಾಗ ಕುದೀತಾ ಇದೆ ಚೆನ್ನಾಗಿ. ಇವಾಗ ಏನು ಮಾಡಬೇಕು ಅಂದರೆ, ನಾವಿದನ್ನು ಈ ಥರ ಒಂದು 2 ಕುದಿ ಬಂದಾಗಲೇ ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ, ಎತ್ತಿ ಇಳಿಸಿಟ್ಕೊಂಡ್ಬಿಡೋಣ. ಇವಾಗ ಒಂದು ಹಂಚನ್ನು ಇಟ್ಟಿದ್ದೀನಿ ನಾನು, ಇದು ರೊಟ್ಟಿ ಹಂಚು ನಮ್ಮದು, ಅದನ್ನು ಇಟ್ಟಿದ್ದೀನಿ. ಅದರ ಮೇಲೆ ಈಗ ಹಾಫ್ ಬಾಯ್ಲ್ಡ್ ಆಗಿದೆಯಲ್ಲ ಅದನ್ನು ಇಡ್ತೀನಿ. ಇವಾಗ ಗ್ಯಾಸ್ ಫ್ಲೇಮನ್ನು ಕಂಪ್ಲೀಟ್ ಸಿಮ್ ಮಾಡಿಬಿಡಬೇಕು. ಮತ್ತು ಇವಾಗ ಈ ಥರ ಮುಚ್ಚಿಬಿಟ್ಟು ಬೇಯಿಸಬೇಕು. ಅದನ್ನು ಬೇಯಕ್ಕೆ ಬಿಟ್ಬಿಡೋಣ. ನೋಡಿ, ಮಧ್ಯದಲ್ಲಿ ಒಂದು ಸತಿ ನಾನು ತೋರಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಇವಾಗ ಮಧ್ಯದಲ್ಲಿ.
ಕುದಿತಾ ಇದೆ ಇನ್ನೂ ಕೂಡ ಅದು ನೀರೆಲ್ಲ ಇಂಗಬೇಕು. ಇನ್ನು ಸ್ವಲ್ಪ ಬೇಯಿಸೋಣ. ಒಂದು 25 ಮಿನಿಟ್ಸ್ ಬೇಕಾಗುತ್ತೆ. ಇದು ಬೇಯೋದ್ರೊಳಗೆ ನೀವು ಬೇರೆ ಎಲ್ಲ ಕೆಲಸ ಮಾಡ್ಕೋಬೋದು. ಇದು ತನ್ನೊಟ್ಟಿಗೆ ತಾನೇ ಬೇಯ್ತಾ ಇರುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದು ತುಂಬಾ ಚೆನ್ನಾಗಿ ತುಂಬಾ ಉದುರುದ್ರಾಗಿ ಬರುತ್ತೆ. ಈ ವಿಧಾನದಲ್ಲಿ ಮಾಡಿ ನೀವು ಈ ಥರ ಬಾತುಗಳನ್ನು ತಿಂದರೆ ಕುಕ್ಕರ್ ಅವಶ್ಯಕತೆನೇ ಇಲ್ಲ ಅನಿಸುತ್ತೆ. ಮತ್ತು ಕುಕ್ಕರ್ನಲ್ಲಿ ಮಾಡೋಕ್ಕೆ ಬೇಡ ಅನಿಸುತ್ತೆ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ತುಂಬಾ ಉದ್ದುದ್ರಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಒಂಥರ. ನೀವು ಕೂಡ ಇದೇ ವಿಧಾನದಲ್ಲಿ ಈ ಥರ ಮಾಡಿ ನೋಡಿ. ಡೆಫಿನೆಟ್ಲಿ ಯು ವಿಲ್ ಟೆಲ್ ಇದೇ ವಿಧಾನ ಚೆನ್ನಾಗಿದೆ ಅಂತ. ಕುಕ್ಕರ್ನ ಮರ್ತೇ ಬಿಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.